ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗು ಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಿರೋ ರೆಸಿಪಿ ಒಂದು ಸಿಂಪಲ್ ಆಗಿ ಈಸಿಯಾಗಿ ನಿಮಗೆ ಎಗ್ ದೋಸೆ ಮಾಡಿ ತೋರಿಸಿ ಕೊಡ್ತಾ ಇದ್ದೀನಿ. ಈ ದೋಸೆ ಮಾಡುವುದು ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೂಡ ಮಾಡಿ. ಬನ್ನಿ, ಹಾಗಾದ್ರೆ ಈ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ 1 ಕಪ್ ಆಗುವಷ್ಟು ನಾರ್ಮಲ್ ದೋಸೆ ಹಿಟ್ಟನ್ನ ತಗೊಂಡಿದ್ದೀನಿ. ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲಿ ಮಾಡುವ ದೋಸೆ ಹಿಟ್ಟು. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಒಂದು ಮೊಟ್ಟೆನ ತಗೊಂಡಿದ್ದೀನಿ. ಇವಾಗ ಈ ದೋಸೆ ಹಿಟ್ಟಿಗೆ ಮೇನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ಕೋಬೇಕಾಗತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ದೋಸೆ ಹಿಟ್ಟಿಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಈ ದೋಸೆನ ಮಾಡಿ ನೋಡಿ. ಸೇಮ್ ಟು ಮಸಾಲೆ ದೋಸೆ ರೀತಿನೇ ಗರಿ ಗರಿಯಾಗಿ ಸ್ವಲ್ಪ ಕಲರ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿ ಕ್ಲೀನ್ ಆಗಿ 2 ರಿಂದ 3 ನಿಮಿಷ ಕ್ಲೀನ್ ಆಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಕ್ಲೀನ್ ಆಗಿ ಬೀಟ್ ಮಾಡ್ಕೊಂಡಿದ ನಂತರ ಈ ದೋಸೆ ಹಿಟ್ಟು ಇಷ್ಟೇನೆ, ತುಂಬಾನೇ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇವಾಗ ಈ ದೋಸೆ ಹಿಟ್ಟನ್ನ ಪಕ್ಕಗಿಟ್ಟು ಗ್ಯಾಸ್ ಅನ್ನ ಮಾಡಿ ದೋಸೆ ಹಂಚನ್ನ ಬಿಸಿ ಮಾಡಕ್ಕಿಟ್ಟು ಸ್ವಲ್ಪ ಬಿಸಿಯಾಗಿದ ನಂತರ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಟು ಸ್ವಲ್ಪ ಲೈಟ್ ಆಗಿ ನೀರನ್ನ ಈ ರೀತಿ ಚಿಮ್ಮಿಸ್ಕೋಬೇಕಾಗುತ್ತೆ. ಕಂಪ್ಲೀಟ್ ಆಗಿ ನೀರು ಡ್ರೈ ಆಗ್ಬೇಕು. ಆನಂತರ ನಾವು ದೋಸೆ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ನಿಮಗೆ ದೋಸೆ ಯಾವ ರೀತಿ ಸೈಜ್ ಅಲ್ಲಿ ಬೇಕೋ ಆ ರೀತಿ ಸೈಜ್ ಅಲ್ಲಿ ದೋಸೆನ ಹುಯ್ಕೊಳ್ಳಿ ಅಷ್ಟೇನೆ. ನಾನು ಇಲ್ಲಿ ಸ್ವಲ್ಪ ಮಸಾಲೆ ರೀತಿಯಲ್ಲಿ ದೋಸೆನ ಹುಯ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕ್ಲೀನ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಸ್ಪ್ರೆಡ್ ಮಾಡ್ಕೊಂಡ ನಂತರ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲೇ ಇಟ್ಕೊಂಡೇ ಹಾಕೋಬೇಕಾಗುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಹಾಕೋಬಿಟ್ರೆ ಸೈಡ್ ಅಲ್ಲೆಲ್ಲ ದೋಸೆ ಎಲ್ಲ ಕಿತ್ಕೊಂಡ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಹಾಕೋಬೇಕಾಗುತ್ತೆ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಧನಿಯಾ ಪೌಡರ್, ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪುಡಿ ಹಾಕೊಳ್ತಾ ಇದ್ದೀನಿ. ಹಾಗೇನೆ 1 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ತುಪ್ಪನ ಕರಗಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ತುಪ್ಪ, ಬೆಣ್ಣೆ, ಇಲ್ಲ ಅಂತ ಹೇಳಿದ್ರೆ ಎಣ್ಣೆ, ಯಾವ್ದು ಬೇಕಾದ್ರೂ ನೀವು ಹಾಕೋಬಹುದು. ಇವಾಗ ಎಲ್ಲಾನು ಕೂಡ ಹಾಕೊಂಡಿದ ನಂತರ ನಾನಿಲ್ಲಿ ಮೊಟ್ಟೆನ ಒಡೆದು ಒಂದು ಲೋಟಕ್ಕೆ ಇಟ್ಕೊಂಡಿದ್ದೀನಿ. ಕ್ಲೀನ್ ಆಗಿ ಹಾಕೋಬಹುದು ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಮೊಟ್ಟೆನ ನಿಮ್ಗೆ ಎಷ್ಟು ಬೇಕು ಮೊಟ್ಟೆ ಅಷ್ಟನ್ನು ಕೂಡ ನೀವು ಹಾಕೋಬಹುದು. ನಾನು ಇಲ್ಲಿ ಒಂದು ಮೊಟ್ಟೆ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಕ್ಲೀನ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀವು ಈ ತರ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಒಂದು ಲೋಟಕ್ಕೆ ಮೊಟ್ಟೆ, ಈರುಳ್ಳಿ, ಚಿಲ್ಲಿ ಪೌಡರ್, ಮೆಣಸು, ಧನಿಯಾ ಪೌಡರ್, ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲಾನು ಕೂಡ ಹಾಕಿ ಕ್ಲೀನ್ ಆಗಿ ಬೀಟ್ ಮಾಡ್ಕೊಂಡು ಬೇಕಾದ್ರೆ ನೀವು ಹಾಕೋಬಹುದು. ಬಟ್ ಈ ರೀತಿ ಹಾಕಿ ಮಾಡಿದ್ರೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ನಾವು ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕ್ಲೀನ್ ಆಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಸೈಡ್ ಅಲ್ಲೆಲ್ಲ ಗೋಲ್ಡನ್ ಕಲರ್ ಕೂಡ ಬಂದಿದೆ ದೋಸೆ. ಇವಾಗ ಇದು ತುಂಬಾನೇ ಒಂದ್ ಸೈಡ್ ಕ್ಲೀನ್ ಆಗಿ ಬೆಂದಿದೆ ಅಂತ ಅರ್ಥ. ಇವಾಗ ಇದನ್ನ ಕ್ಲೀನ್ ಆಗಿ ಒಂದ್ಸಲಿ ಬಿಡಿಸ್ಕೋಬೇಕು. ಅನಂತರ ಇವಾಗ ತಿರುಗಿಸಿ ಎರಡೂ ಸೈಡು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಕೆಳಗಡೆ ಎಲ್ಲ ಬೆಂದಿರುತ್ತೆ, ಬಟ್ ನಾವು ಮೊಟ್ಟೆ ಎಲ್ಲ ಹಾಕಿರ್ತೀವಲ್ಲ ಅದು ಕೂಡ ಬೇಯ್ಬೇಕಲ್ವಾ. ಅದಕ್ಕೋಸ್ಕರ ಇನ್ನೊಂದ್ ಸೈಡು ತಿರುಗಿಸಿ 2 ರಿಂದ 3 ನಿಮಿಷ ಕ್ಲೀನ್ ಆಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ತುಂಬಾನೇ ಪರ್ಫೆಕ್ಟ್ ಆಗಿ ಎರಡೂ ಸೈಡು ಈ ಮೊಟ್ಟೆ ದೋಸೆ ಕ್ಲೀನ್ ಆಗಿ ರೋಸ್ಟ್ ಆಗಿದೆ. ಇಷ್ಟಾದ್ರೆ ಸಾಕು. ನಿಮ್ಗೆ ಯಾವ್ದು ರೀತಿ ಬೇಕೋ ಆ ರೀತಿ ಈ ದೋಸೆನ ನೀವು ರೋಸ್ಟ್ ಮಾಡ್ಕೋಬಹುದು. ನೋಡಿ, 1 ಟೇಬಲ್ ಸ್ಪೂನ್ ಹಾಕಿ ಸಕ್ಕರೆ ಹಾಕಿ ಮಾಡೋದ್ರಿಂದ ದೋಸೆ ತುಂಬಾನೇ ಗರಿ ಗರಿಯಾಗಿ, ಹಾಗೆ ಸ್ವಲ್ಪ ಕಲರ್ ಕೂಡ ಬರುತ್ತೆ. ಅಂದ್ರೆ ಸೇಮ್ ಟು ಸೇಮ್ ಹೋಟೆಲ್ ಅಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಸಾಲ್ ದೋಸೆ ರೀತಿನೇ ಟೇಸ್ಟ್ ಕೂಡ ಬರುತ್ತೆ. ನೋಡಿ, ಇವಾಗ ದೋಸೆನೂ ಕೂಡ ರೆಡಿ ಆಗಿದೆ. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದೀನಿ. ಈ ದೋಸೆನ ಹಾಗೇನು ಕೂಡ ರೋಲ್ ಮಾಡ್ಕೊಂಡು ತಿನ್ಕೊಬಿಡ್ಬೋದು. ಇಲ್ಲಾಂದ್ರೆ ಇದಕ್ಕೆ ಕಾಂಬಿನೇಷನ್ ಆಗಿ ಗಟ್ಟಿ ಚಟ್ನಿ, ಪಲ್ಯ ಅಥವಾ ಮನೇಲಿ ಉಳಿದಿರುವಂತಹ ಸಾಂಬಾರ್ ಸೈಡ್ ಡಿಶ್ ಕಾಂಬಿನೇಷನ್ ಆಗಿ ನೀವು ಸೈಡ್ ಆಗಿ ಕೂಡ ತಿನ್ಬೋದು. ಇಲ್ಲ ಅಂತ ಹೇಳಿದ್ರೆ ಹಾಗೇನು ಕೂಡ ಬಿಸಿ ಬಿಸಿಯಲ್ಲಿ ತಿನ್ಕೊಬಿಡ್ಬೋದು. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ಎಗ್ ದೋಸೆನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗ್ಲಿ, ಅಥವಾ ಮಧ್ಯಾಹ್ನ ಊಟಕ್ಕಾಗ್ಲಿ, ಅಥವಾ ಸಾಯಂಕಾಲ ನೈಟ್ ಡಿನ್ನರ್ ಯಾವುದಕ್ಕೂ ತುಂಬಾನೇ ಸೂಪರ್ ಆಗಿ ಕೂಡ ಇರುತ್ತೆ. ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಮರೆಯದೇ ಕಮೆಂಟ್ ಮೂಲಕ ತಿಳಿಸಿ.